ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಿ ಧ್ರುವ ಅವರೇ? ಚಿರು ಸರ ಹೇಳ್ಕೊಟ್ಟಿದ್ರಂತೆ ಇಲ್ಲ ಅವ್ರಿಗೊಂದು ಸಿನಿಮಾ ಮಾಡಬೇಕು ಅಂತ. ಅಂದರೆ ಪ್ರತಿ ಸಿನಿಮಾ ಬಂದಾಗಲೂ ತಮ್ಗೆ ಅನ್ಸುತ್ತೆ, ಯಾಕಂದರೆ ಅಣ್ಣನ ವಿಶ್ ಇರ್ತಾ ಇತ್ತು. ಪ್ರತಿ ಸಿನಿಮಾ ಫಸ್ಟ್ ಶೋ ನಿಮ್ಮ ಜೊತೆಗೆ ಇರ್ತಾ ಇದ್ರು. ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಿ ಅಣ್ಣನನ್ನು? ಡೆಫಿನೆಟ್ಲಿ ಅಲ್ವಾ. ನಮ್ಮ ತಂದೆ ತಾಯಿಗಿಂತ ಜಾಸ್ತಿ ನಾನು ಟೈಮ್ ಸ್ಪೆಂಡ್ ಮಾಡಿದ್ದಿದ್ದೆ ನಮ್ಮ ಅಣ್ಣನ ಜೊತೆ. ಡೆಫಿನೆಟ್ಲಿ ನಾನು ಇಲ್ಲಿರೋದಕ್ಕೂ ಕಾರಣ ಅದೇ. ನಮ್ಮಣ್ಣ ಎಲ್ಲಿ ಒಬ್ಬನೇ ಇರ್ತಾನೋ ಅಂದ್ಬಿಟ್ಟೆ ನಾವು ಫ್ಯಾಮಿಲಿಯೆಲ್ಲ ಇಲ್ಲಿಗೆ ಶಿಫ್ಟ್ ಆಗಿರೋದು. ಐ ಲವ್ ಮೈ ಬ್ರದರ್. ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ರೂಮಿಂದ ಡೈರೆಕ್ಟ್ ನಮ್ಮ ಮನೇಲಿ ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ಫಸ್ಟ್ ಎದ್ದಿದ ತಕ್ಷಣ ನಮ್ಮ ಅಣ್ಣನ ಮುಖನೇ ನೋಡೋದು. ನನ್ನ ರೂಮು ಹಂಗೆ ಕನ್ಸ್ಟ್ರಕ್ಟ್ ಮಾಡಿರೋದು ಆ್ಯಕ್ಚುಲಿ. ನಾನು ಎಲ್ಲಿ ಮಲಗ್ತೀನೋ ತಲೆ ಹಿಂಗೆ ಎತ್ತಿದ್ರೆ ನಮ್ಮ ಅಣ್ಣನೇ ಕಾಣಿಸ್ಬೇಕು. ಸೊ ನನ್ನ ರೂಮಿಂದ ಡೈರೆಕ್ಟ್ ನಮ್ಮ ಅಣ್ಣನೇ ಕಾಣಿಸೋದು. ಇವಾಗ್ಲೂ ನೀವು ಚೆಕ್ ಮಾಡಿದ್ರೆ ಹಂಗೆ ಇರೋದು. ಎಷ್ಟೋ ಸಾರಿ ಅಣ್ಣನ ಸಮಾಧಿ ಪಕ್ಕದಲ್ಲಿ ಅವ್ರ ತೋಳಲ್ಲಿ ಮಲಗದೆ, ಅದು ಸಮಾಧಿ ಅನ್ನೋಕೆ ಹೋಗ್ಬಿಡಿ, ದೇವಸ್ಥಾನ. ಓಕೆ, ದೇವಸ್ಥಾನದಲ್ಲಿ ಮಲ್ಕೊಂಡಿದ್ದೀರಿ. ಸಾರಿ. ಇಲ್ಲ ಯೂಶ್ವಲಿ ನಾನು ಮನೇಲಿ ಇಲ್ಲಿ ಇಲ್ಲ ಅಂದರೆ ಈಗ ನನ್ನ ಮಕ್ಳಿಗೂ ಗೊತ್ತು. ಅಪ್ಪ ಇಲ್ಲಿ ಅಂದರೆ ದಡಪ್ಪನ ಹತ್ರ ಅಂತಾರೆ. ಸೊ ಇಲ್ಲೇ ಇದೆ ಆಫ್ಕೋರ್ಸ್. ಜಾಸ್ತಿ ಹೊತ್ತು ಅಣ್ಣನ ಜೊತೆನೇ ಸ್ಪೆಂಡ್ ಮಾಡಬೇಕು ಅಂತ. ಆಫ್ಕೋರ್ಸ್ ಅಲ್ವಾ. ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಿ ಧ್ರುವ ಅವರೇ? ಚಿರು ಸರ ಹೇಳ್ಕೊಟ್ಟಿದ್ರಂತೆ ಇಲ್ಲ ಅವ್ರಿಗೊಂದು ಸಿನಿಮಾ ಮಾಡಬೇಕು ಅಂತ. ಅಂದರೆ ಪ್ರತಿ ಸಿನಿಮಾ ಬಂದಾಗಲೂ ತಮ್ಗೆ ಅನ್ಸುತ್ತೆ, ಯಾಕಂದರೆ ಅಣ್ಣನ ವಿಶ್ ಇರ್ತಾ ಇತ್ತು. ಪ್ರತಿ ಸಿನಿಮಾ ಫಸ್ಟ್ ಶೋ ನಿಮ್ಮ ಜೊತೆಗೆ ಇರ್ತಾ ಇದ್ರು. ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಿ ಅಣ್ಣನನ್ನು? ಡೆಫಿನೆಟ್ಲಿ ಅಲ್ವಾ. ನಮ್ಮ ತಂದೆ ತಾಯಿಗಿಂತ ಜಾಸ್ತಿ ನಾನು ಟೈಮ್ ಸ್ಪೆಂಡ್ ಮಾಡಿದ್ದಿದ್ದೆ ನಮ್ಮ ಅಣ್ಣನ ಜೊತೆ. ಡೆಫಿನೆಟ್ಲಿ ನಾನು ಇಲ್ಲಿರೋದಕ್ಕೂ ಕಾರಣ ಅದೇ. ನಮ್ಮಣ್ಣ ಎಲ್ಲಿ ಒಬ್ಬನೇ ಇರ್ತಾನೋ ಅಂದ್ಬಿಟ್ಟೆ ನಾವು ಫ್ಯಾಮಿಲಿಯೆಲ್ಲ ಇಲ್ಲಿಗೆ ಶಿಫ್ಟ್ ಆಗಿರೋದು. ಐ ಲವ್ ಮೈ ಬ್ರದರ್. ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ರೂಮಿಂದ ಡೈರೆಕ್ಟ್ ನಮ್ಮ ಮನೇಲಿ ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ಫಸ್ಟ್ ಎದ್ದಿದ ತಕ್ಷಣ ನಮ್ಮ ಅಣ್ಣನ ಮುಖನೇ ನೋಡೋದು. ನನ್ನ ರೂಮು ಹಂಗೆ ಕನ್ಸ್ಟ್ರಕ್ಟ್ ಮಾಡಿರೋದು ಆ್ಯಕ್ಚುಲಿ. ನಾನು ಎಲ್ಲಿ ಮಲಗ್ತೀನೋ ತಲೆ ಹಿಂಗೆ ಎತ್ತಿದ್ರೆ ನಮ್ಮ ಅಣ್ಣನೇ ಕಾಣಿಸ್ಬೇಕು. ಸೊ ನನ್ನ ರೂಮಿಂದ ಡೈರೆಕ್ಟ್ ನಮ್ಮ ಅಣ್ಣನೇ ಕಾಣಿಸೋದು. ಇವಾಗ್ಲೂ ನೀವು ಚೆಕ್ ಮಾಡಿದ್ರೆ ಹಂಗೆ ಇರೋದು. ಎಷ್ಟೋ ಸಾರಿ ಅಣ್ಣನ ಸಮಾಧಿ ಪಕ್ಕದಲ್ಲಿ ಅವ್ರ ತೋಳಲ್ಲಿ ಮಲಗದೆ, ಅದು ಸಮಾಧಿ ಅನ್ನೋಕೆ ಹೋಗ್ಬಿಡಿ, ದೇವಸ್ಥಾನ. ಓಕೆ, ದೇವಸ್ಥಾನದಲ್ಲಿ ಮಲ್ಕೊಂಡಿದ್ದೀರಿ. ಸಾರಿ. ಇಲ್ಲ ಯೂಶ್ವಲಿ ನಾನು ಮನೇಲಿ ಇಲ್ಲಿ ಇಲ್ಲ ಅಂದರೆ ಈಗ ನನ್ನ ಮಕ್ಳಿಗೂ ಗೊತ್ತು. ಅಪ್ಪ ಇಲ್ಲಿ ಅಂದರೆ ದಡಪ್ಪನ ಹತ್ರ ಅಂತಾರೆ. ಸೊ ಇಲ್ಲೇ ಇದೆ ಆಫ್ಕೋರ್ಸ್. ಜಾಸ್ತಿ ಹೊತ್ತು ಅಣ್ಣನ ಜೊತೆನೇ ಸ್ಪೆಂಡ್ ಮಾಡಬೇಕು ಅಂತ. ಆಫ್ಕೋರ್ಸ್ ಅಲ್ವಾ. ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಿ ಧ್ರುವ ಅವರೇ? ಚಿರು ಸರ ಹೇಳ್ಕೊಟ್ಟಿದ್ರಂತೆ ಇಲ್ಲ ಅವ್ರಿಗೊಂದು ಸಿನಿಮಾ ಮಾಡಬೇಕು ಅಂತ. ಅಂದರೆ ಪ್ರತಿ ಸಿನಿಮಾ ಬಂದಾಗಲೂ ತಮ್ಗೆ ಅನ್ಸುತ್ತೆ, ಯಾಕಂದರೆ ಅಣ್ಣನ ವಿಶ್ ಇರ್ತಾ ಇತ್ತು. ಪ್ರತಿ ಸಿನಿಮಾ ಫಸ್ಟ್ ಶೋ ನಿಮ್ಮ ಜೊತೆಗೆ ಇರ್ತಾ ಇದ್ರು. ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಿ ಅಣ್ಣನನ್ನು? ಡೆಫಿನೆಟ್ಲಿ ಅಲ್ವಾ. ನಮ್ಮ ತಂದೆ ತಾಯಿಗಿಂತ ಜಾಸ್ತಿ ನಾನು ಟೈಮ್ ಸ್ಪೆಂಡ್ ಮಾಡಿದ್ದಿದ್ದೆ ನಮ್ಮ ಅಣ್ಣನ ಜೊತೆ. ಡೆಫಿನೆಟ್ಲಿ ನಾನು ಇಲ್ಲಿರೋದಕ್ಕೂ ಕಾರಣ ಅದೇ. ನಮ್ಮಣ್ಣ ಎಲ್ಲಿ ಒಬ್ಬನೇ ಇರ್ತಾನೋ ಅಂದ್ಬಿಟ್ಟೆ ನಾವು ಫ್ಯಾಮಿಲಿಯೆಲ್ಲ ಇಲ್ಲಿಗೆ ಶಿಫ್ಟ್ ಆಗಿರೋದು. ಐ ಲವ್ ಮೈ ಬ್ರದರ್. ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ರೂಮಿಂದ ಡೈರೆಕ್ಟ್ ನಮ್ಮ ಮನೇಲಿ ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ಫಸ್ಟ್ ಎದ್ದಿದ ತಕ್ಷಣ ನಮ್ಮ ಅಣ್ಣನ ಮುಖನೇ ನೋಡೋದು. ನನ್ನ ರೂಮು ಹಂಗೆ ಕನ್ಸ್ಟ್ರಕ್ಟ್ ಮಾಡಿರೋದು ಆ್ಯಕ್ಚುಲಿ. ನಾನು ಎಲ್ಲಿ ಮಲಗ್ತೀನೋ ತಲೆ ಹಿಂಗೆ ಎತ್ತಿದ್ರೆ ನಮ್ಮ ಅಣ್ಣನೇ ಕಾಣಿಸ್ಬೇಕು. ಸೊ ನನ್ನ ರೂಮಿಂದ ಡೈರೆಕ್ಟ್ ನಮ್ಮ ಅಣ್ಣನೇ ಕಾಣಿಸೋದು. ಇವಾಗ್ಲೂ ನೀವು ಚೆಕ್ ಮಾಡಿದ್ರೆ ಹಂಗೆ ಇರೋದು. ಎಷ್ಟೋ ಸಾರಿ ಅಣ್ಣನ ಸಮಾಧಿ ಪಕ್ಕದಲ್ಲಿ ಅವ್ರ ತೋಳಲ್ಲಿ ಮಲಗದೆ, ಅದು ಸಮಾಧಿ ಅನ್ನೋಕೆ ಹೋಗ್ಬಿಡಿ, ದೇವಸ್ಥಾನ. ಓಕೆ, ದೇವಸ್ಥಾನದಲ್ಲಿ ಮಲ್ಕೊಂಡಿದ್ದೀರಿ. ಸಾರಿ. ಇಲ್ಲ ಯೂಶ್ವಲಿ ನಾನು ಮನೇಲಿ ಇಲ್ಲಿ ಇಲ್ಲ ಅಂದರೆ ಈಗ ನನ್ನ ಮಕ್ಳಿಗೂ ಗೊತ್ತು. ಅಪ್ಪ ಇಲ್ಲಿ ಅಂದರೆ ದಡಪ್ಪನ ಹತ್ರ ಅಂತಾರೆ. ಸೊ ಇಲ್ಲೇ ಇದೆ ಆಫ್ಕೋರ್ಸ್. ಜಾಸ್ತಿ ಹೊತ್ತು ಅಣ್ಣನ ಜೊತೆನೇ ಸ್ಪೆಂಡ್ ಮಾಡಬೇಕು ಅಂತ. ಆಫ್ಕೋರ್ಸ್ ಅಲ್ವಾ. ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಿ ಧ್ರುವ ಅವರೇ? ಚಿರು ಸರ ಹೇಳ್ಕೊಟ್ಟಿದ್ರಂತೆ ಇಲ್ಲ ಅವ್ರಿಗೊಂದು ಸಿನಿಮಾ ಮಾಡಬೇಕು ಅಂತ. ಅಂದರೆ ಪ್ರತಿ ಸಿನಿಮಾ ಬಂದಾಗಲೂ ತಮ್ಗೆ ಅನ್ಸುತ್ತೆ, ಯಾಕಂದರೆ ಅಣ್ಣನ ವಿಶ್ ಇರ್ತಾ ಇತ್ತು. ಪ್ರತಿ ಸಿನಿಮಾ ಫಸ್ಟ್ ಶೋ ನಿಮ್ಮ ಜೊತೆಗೆ ಇರ್ತಾ ಇದ್ರು. ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಿ ಅಣ್ಣನನ್ನು? ಡೆಫಿನೆಟ್ಲಿ ಅಲ್ವಾ. ನಮ್ಮ ತಂದೆ ತಾಯಿಗಿಂತ ಜಾಸ್ತಿ ನಾನು ಟೈಮ್ ಸ್ಪೆಂಡ್ ಮಾಡಿದ್ದಿದ್ದೆ ನಮ್ಮ ಅಣ್ಣನ ಜೊತೆ. ಡೆಫಿನೆಟ್ಲಿ ನಾನು ಇಲ್ಲಿರೋದಕ್ಕೂ ಕಾರಣ ಅದೇ. ನಮ್ಮಣ್ಣ ಎಲ್ಲಿ ಒಬ್ಬನೇ ಇರ್ತಾನೋ ಅಂದ್ಬಿಟ್ಟೆ ನಾವು ಫ್ಯಾಮಿಲಿಯೆಲ್ಲ ಇಲ್ಲಿಗೆ ಶಿಫ್ಟ್ ಆಗಿರೋದು. ಐ ಲವ್ ಮೈ ಬ್ರದರ್. ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ರೂಮಿಂದ ಡೈರೆಕ್ಟ್ ನಮ್ಮ ಮನೇಲಿ ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ಫಸ್ಟ್ ಎದ್ದಿದ ತಕ್ಷಣ ನಮ್ಮ ಅಣ್ಣನ ಮುಖನೇ ನೋಡೋದು. ನನ್ನ ರೂಮು ಹಂಗೆ ಕನ್ಸ್ಟ್ರಕ್ಟ್ ಮಾಡಿರೋದು ಆ್ಯಕ್ಚುಲಿ. ನಾನು ಎಲ್ಲಿ ಮಲಗ್ತೀನೋ ತಲೆ ಹಿಂಗೆ ಎತ್ತಿದ್ರೆ ನಮ್ಮ ಅಣ್ಣನೇ ಕಾಣಿಸ್ಬೇಕು. ಸೊ ನನ್ನ ರೂಮಿಂದ ಡೈರೆಕ್ಟ್ ನಮ್ಮ ಅಣ್ಣನೇ ಕಾಣಿಸೋದು. ಇವಾಗ್ಲೂ ನೀವು ಚೆಕ್ ಮಾಡಿದ್ರೆ ಹಂಗೆ ಇರೋದು. ಎಷ್ಟೋ ಸಾರಿ ಅಣ್ಣನ ಸಮಾಧಿ ಪಕ್ಕದಲ್ಲಿ ಅವ್ರ ತೋಳಲ್ಲಿ ಮಲಗದೆ, ಅದು ಸಮಾಧಿ ಅನ್ನೋಕೆ ಹೋಗ್ಬಿಡಿ, ದೇವಸ್ಥಾನ. ಓಕೆ, ದೇವಸ್ಥಾನದಲ್ಲಿ ಮಲ್ಕೊಂಡಿದ್ದೀರಿ. ಸಾರಿ. ಇಲ್ಲ ಯೂಶ್ವಲಿ ನಾನು ಮನೇಲಿ ಇಲ್ಲಿ ಇಲ್ಲ ಅಂದರೆ ಈಗ ನನ್ನ ಮಕ್ಳಿಗೂ ಗೊತ್ತು. ಅಪ್ಪ ಇಲ್ಲಿ ಅಂದರೆ ದಡಪ್ಪನ ಹತ್ರ ಅಂತಾರೆ. ಸೊ ಇಲ್ಲೇ ಇದೆ ಆಫ್ಕೋರ್ಸ್. ಜಾಸ್ತಿ ಹೊತ್ತು ಅಣ್ಣನ ಜೊತೆನೇ ಸ್ಪೆಂಡ್ ಮಾಡಬೇಕು ಅಂತ. ಆಫ್ಕೋರ್ಸ್ ಅಲ್ವಾ.
ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಿ ಧ್ರುವ ಅವರೇ? ಚಿರು ಸರ ಹೇಳ್ಕೊಟ್ಟಿದ್ರಂತೆ ಇಲ್ಲ ಅವ್ರಿಗೊಂದು ಸಿನಿಮಾ ಮಾಡಬೇಕು ಅಂತ. ಅಂದರೆ ಪ್ರತಿ ಸಿನಿಮಾ ಬಂದಾಗಲೂ ತಮ್ಗೆ ಅನ್ಸುತ್ತೆ, ಯಾಕಂದರೆ ಅಣ್ಣನ ವಿಶ್ ಇರ್ತಾ ಇತ್ತು. ಪ್ರತಿ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ನಿಮ್ಮ ಜೊತೆಗೆ ಇರ್ತಾ ಇದ್ರು. ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಿ ಅಣ್ಣನನ್ನು? ಡೆಫಿನೆಟ್ಲಿ ಅಲ್ವಾ. ನಮ್ಮ ತಂದೆ ತಾಯಿಗಿಂತ ಜಾಸ್ತಿ ನಾನು ಟೈಮ್ ಸ್ಪೆಂಡ್ ಮಾಡಿದ್ದಿದ್ದೆ ನಮ್ಮ ಅಣ್ಣನ ಜೊತೆ. ಡೆಫಿನೆಟ್ಲಿ ನಾನು ಇಲ್ಲಿರೋದಕ್ಕೂ ಕಾರಣ ಅದೇ. ನಮ್ಮಣ್ಣ ಎಲ್ಲೋ ಒಬ್ಬನೇ ಇರ್ತಾನೋ ಅಂದ್ಬಿಟ್ಟೆ ನಾವು ಫ್ಯಾಮಿಲಿಯೆಲ್ಲ ಇಲ್ಲಿಗೆ ಶಿಫ್ಟ್ ಆಗಿರೋದು. ಐ ಲವ್ ಮೈ ಬ್ರದರ್. ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ರೂಮಿಂದ ಡೈರೆಕ್ಟ್ ನಮ್ಮ ಮನೇಲಿ ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ಫಸ್ಟ್ ಎದ್ದಿದ ತಕ್ಷಣ ನಮ್ಮ ಅಣ್ಣನ ಮುಖನೇ ನೋಡೋದು. ನನ್ನ ರೂಮು ಹಂಗೆ ಕನ್ಸ್ಟ್ರಕ್ಟ್ ಮಾಡಿರೋದು ಆ್ಯಕ್ಚುಲಿ. ನಾನು ಎಲ್ಲಿ ಮಲಗ್ತೀನೋ ತಲೆ ಹಿಂಗೆ ಎತ್ತಿದ್ರೆ ನಮ್ಮ ಅಣ್ಣನೇ ಕಾಣಿಸ್ಬೇಕು. ಸೊ ನನ್ನ ರೂಮಿಂದ ಡೈರೆಕ್ಟ್ ನಮ್ಮ ಅಣ್ಣನೇ ಕಾಣಿಸೋದು. ಇವಾಗ್ಲೂ ನೀವು ಚೆಕ್ ಮಾಡಿದ್ರೆ ಹಂಗೆ ಇರೋದು. ಎಷ್ಟೋ ಸಾರಿ ಅಣ್ಣನ ಸಮಾಧಿ ಪಕ್ಕದಲ್ಲಿ ಅವ್ರ ತೋಳಲ್ಲಿ ಮಲಗದೆ, ಅದು ಸಮಾಧಿ ಅನ್ನೋಕೆ ಹೋಗ್ಬಿಡಿ, ದೇವಸ್ಥಾನ. ಓಕೆ, ದೇವಸ್ಥಾನದಲ್ಲಿ ಮಲ್ಕೊಂಡಿದ್ದೀರಿ. ಸಾರಿ. ಇಲ್ಲ ಯೂಶ್ವಲಿ ನನ್ನ ಮನೇಲಿ ಇಲ್ಲಿ ಇಲ್ಲ ಅಂದರೆ ಈಗ ನನ್ನ ಮಕ್ಳಿಗೂ ಗೊತ್ತು. ಅಪ್ಪ ಇಲ್ಲಿ ಅಂದರೆ ದೊಡ್ಡಪ್ಪನ ಹತ್ರ ಅಂತಾರೆ. ಸೊ ಇಲ್ಲೇ ಇದೆ ಆಫ್ಕೋರ್ಸ್. ಜಾಸ್ತಿ ಹೊತ್ತು ಅಣ್ಣನ ಜೊತೆನೇ ಸ್ಪೆಂಡ್ ಮಾಡಬೇಕು ಅಂತ. ಅಫ್ಕೋರ್ಸ್ ಅಲ್ವಾ. ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಿ ಧ್ರುವ ಅವರೇ? ಚಿರು ಸರ ಹೇಳ್ಕೊಟ್ಟಿದ್ರಂತೆ ಇಲ್ಲ ಅವ್ರಿಗೊಂದು ಸಿನಿಮಾ ಮಾಡಬೇಕು ಅಂತ. ಅಂದರೆ ಪ್ರತಿ ಸಿನಿಮಾ ಬಂದಾಗಲೂ ತಮ್ಗೆ ಅನ್ಸುತ್ತೆ, ಯಾಕಂದರೆ ಅಣ್ಣನ ವಿಶ್ ಇರ್ತಾ ಇತ್ತು. ಪ್ರತಿ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ನಿಮ್ಮ ಜೊತೆಗೆ ಇರ್ತಾ ಇದ್ರು. ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಿ ಅಣ್ಣನನ್ನು? ಡೆಫಿನೆಟ್ಲಿ ಅಲ್ವಾ. ನಮ್ಮ ತಂದೆ ತಾಯಿಗಿಂತ ಜಾಸ್ತಿ ನಾನು ಟೈಮ್ ಸ್ಪೆಂಡ್ ಮಾಡಿದ್ದಿದ್ದೆ ನಮ್ಮ ಅಣ್ಣನ ಜೊತೆ. ಡೆಫಿನೆಟ್ಲಿ ನಾನು ಇಲ್ಲಿರೋದಕ್ಕೂ ಕಾರಣ ಅದೇ. ನಮ್ಮಣ್ಣ ಎಲ್ಲೋ ಒಬ್ಬನೇ ಇರ್ತಾನೋ ಅಂದ್ಬಿಟ್ಟೆ ನಾವು ಫ್ಯಾಮಿಲಿಯೆಲ್ಲ ಇಲ್ಲಿಗೆ ಶಿಫ್ಟ್ ಆಗಿರೋದು. ಐ ಲವ್ ಮೈ ಬ್ರದರ್. ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ರೂಮಿಂದ ಡೈರೆಕ್ಟ್ ನಮ್ಮ ಮನೇಲಿ ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ಫಸ್ಟ್ ಎದ್ದಿದ ತಕ್ಷಣ ನಮ್ಮ ಅಣ್ಣನ ಮುಖನೇ ನೋಡೋದು. ನನ್ನ ರೂಮು ಹಂಗೆ ಕನ್ಸ್ಟ್ರಕ್ಟ್ ಮಾಡಿರೋದು ಆ್ಯಕ್ಚುಲಿ. ನಾನು ಎಲ್ಲಿ ಮಲಗ್ತೀನೋ ತಲೆ ಹಿಂಗೆ ಎತ್ತಿದ್ರೆ ನಮ್ಮ ಅಣ್ಣನೇ ಕಾಣಿಸ್ಬೇಕು. ಸೊ ನನ್ನ ರೂಮಿಂದ ಡೈರೆಕ್ಟ್ ನಮ್ಮ ಅಣ್ಣನೇ ಕಾಣಿಸೋದು. ಇವಾಗ್ಲೂ ನೀವು ಚೆಕ್ ಮಾಡಿದ್ರೆ ಹಂಗೆ ಇರೋದು. ಎಷ್ಟೋ ಸಾರಿ ಅಣ್ಣನ ಸಮಾಧಿ ಪಕ್ಕದಲ್ಲಿ ಅವ್ರ ತೋಳಲ್ಲಿ ಮಲಗದೆ, ಅದು ಸಮಾಧಿ ಅನ್ನೋಕೆ ಹೋಗ್ಬಿಡಿ, ದೇವಸ್ಥಾನ. ಓಕೆ, ದೇವಸ್ಥಾನದಲ್ಲಿ ಮಲ್ಕೊಂಡಿದ್ದೀರಿ. ಸಾರಿ. ಇಲ್ಲ ಯೂಶ್ವಲಿ ನನ್ನ ಮನೇಲಿ ಇಲ್ಲಿ ಇಲ್ಲ ಅಂದರೆ ಈಗ ನನ್ನ ಮಕ್ಳಿಗೂ ಗೊತ್ತು. ಅಪ್ಪ ಇಲ್ಲಿ ಅಂದರೆ ದೊಡ್ಡಪ್ಪನ ಹತ್ರ ಅಂತಾರೆ. ಸೊ ಇಲ್ಲೇ ಇದೆ ಆಫ್ಕೋರ್ಸ್. ಜಾಸ್ತಿ ಹೊತ್ತು ಅಣ್ಣನ ಜೊತೆನೇ ಸ್ಪೆಂಡ್ ಮಾಡಬೇಕು ಅಂತ. ಅಫ್ಕೋರ್ಸ್ ಅಲ್ವಾ. ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಿ ಧ್ರುವ ಅವರೇ? ಚಿರು ಸರ ಹೇಳ್ಕೊಟ್ಟಿದ್ರಂತೆ ಇಲ್ಲ ಅವ್ರಿಗೊಂದು ಸಿನಿಮಾ ಮಾಡಬೇಕು ಅಂತ. ಅಂದರೆ ಪ್ರತಿ ಸಿನಿಮಾ ಬಂದಾಗಲೂ ತಮ್ಗೆ ಅನ್ಸುತ್ತೆ, ಯಾಕಂದರೆ ಅಣ್ಣನ ವಿಶ್ ಇರ್ತಾ ಇತ್ತು. ಪ್ರತಿ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ನಿಮ್ಮ ಜೊತೆಗೆ ಇರ್ತಾ ಇದ್ರು. ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಿ ಅಣ್ಣನನ್ನು? ಡೆಫಿನೆಟ್ಲಿ ಅಲ್ವಾ. ನಮ್ಮ ತಂದೆ ತಾಯಿಗಿಂತ ಜಾಸ್ತಿ ನಾನು ಟೈಮ್ ಸ್ಪೆಂಡ್ ಮಾಡಿದ್ದಿದ್ದೆ ನಮ್ಮ ಅಣ್ಣನ ಜೊತೆ. ಡೆಫಿನೆಟ್ಲಿ ನಾನು ಇಲ್ಲಿರೋದಕ್ಕೂ ಕಾರಣ ಅದೇ. ನಮ್ಮಣ್ಣ ಎಲ್ಲೋ ಒಬ್ಬನೇ ಇರ್ತಾನೋ ಅಂದ್ಬಿಟ್ಟೆ ನಾವು ಫ್ಯಾಮಿಲಿಯೆಲ್ಲ ಇಲ್ಲಿಗೆ ಶಿಫ್ಟ್ ಆಗಿರೋದು. ಐ ಲವ್ ಮೈ ಬ್ರದರ್. ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ರೂಮಿಂದ ಡೈರೆಕ್ಟ್ ನಮ್ಮ ಮನೇಲಿ ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ಫಸ್ಟ್ ಎದ್ದಿದ ತಕ್ಷಣ ನಮ್ಮ ಅಣ್ಣನ ಮುಖನೇ ನೋಡೋದು. ನನ್ನ ರೂಮು ಹಂಗೆ ಕನ್ಸ್ಟ್ರಕ್ಟ್ ಮಾಡಿರೋದು ಆ್ಯಕ್ಚುಲಿ. ನಾನು ಎಲ್ಲಿ ಮಲಗ್ತೀನೋ ತಲೆ ಹಿಂಗೆ ಎತ್ತಿದ್ರೆ ನಮ್ಮ ಅಣ್ಣನೇ ಕಾಣಿಸ್ಬೇಕು. ಸೊ ನನ್ನ ರೂಮಿಂದ ಡೈರೆಕ್ಟ್ ನಮ್ಮ ಅಣ್ಣನೇ ಕಾಣಿಸೋದು. ಇವಾಗ್ಲೂ ನೀವು ಚೆಕ್ ಮಾಡಿದ್ರೆ ಹಂಗೆ ಇರೋದು. ಎಷ್ಟೋ ಸಾರಿ ಅಣ್ಣನ ಸಮಾಧಿ ಪಕ್ಕದಲ್ಲಿ ಅವ್ರ ತೋಳಲ್ಲಿ ಮಲಗದೆ, ಅದು ಸಮಾಧಿ ಅನ್ನೋಕೆ ಹೋಗ್ಬಿಡಿ, ದೇವಸ್ಥಾನ. ಓಕೆ, ದೇವಸ್ಥಾನದಲ್ಲಿ ಮಲ್ಕೊಂಡಿದ್ದೀರಿ. ಸಾರಿ. ಇಲ್ಲ ಯೂಶ್ವಲಿ ನನ್ನ ಮನೇಲಿ ಇಲ್ಲಿ ಇಲ್ಲ ಅಂದರೆ ಈಗ ನನ್ನ ಮಕ್ಳಿಗೂ ಗೊತ್ತು. ಅಪ್ಪ ಇಲ್ಲಿ ಅಂದರೆ ದೊಡ್ಡಪ್ಪನ ಹತ್ರ ಅಂತಾರೆ. ಸೊ ಇಲ್ಲೇ ಇದೆ ಆಫ್ಕೋರ್ಸ್. ಜಾಸ್ತಿ ಹೊತ್ತು ಅಣ್ಣನ ಜೊತೆನೇ ಸ್ಪೆಂಡ್ ಮಾಡಬೇಕು ಅಂತ. ಅಫ್ಕೋರ್ಸ್ ಅಲ್ವಾ.